ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಬಡ್ಡಿ ದಂಧೆಗೆ ಮತ್ತೊಂದು ಬಲಿ. ನಿಟ್ಟೂರು ವಾಸಿ ನೇಣಿಗೆ ಶರಣು ಆತಂಕದಲ್ಲಿ ತಾಲೂಕಿನ ಜನತೆ. ಮೀಟರ್ ಬಡ್ಡಿ ದಂಧೆಗೆ ಬೇಕರಿ ಮಾಲೀಕ ಬಲಿಯಾದ ಘಟನೆ ಮಾಸುವ ಮುನ್ನವೇ ಬಡ್ಡಿ ದಂಧೆ ಕಿರುಕುಳಕ್ಕೆ ಮತ್ತೋರ್ವ ವ್ಯಕ್ತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ತಾಲೂಕಿನ ನಿಟ್ಟೂರಿನಲ್ಲಿ ಮಂಗಳವಾರ ಸಂಜೆ ನಡೆದಿದೆ. ನಿಟ್ಟೂರು ಗ್ರಾಮದ ಒಲಿಂಪಿಕ್ ಹೇರ್ ಡ್ರೆಸಸ್ ಅಂಗಡಿ ಮಾಲೀಕ ರಾಮಸ್ವಾಮಿ ಬಡ್ಡಿ ಕಿರುಕುಳಕ್ಕೆ ಬಲಿಯಾದ ವ್ಯಕ್ತಿ. ಯೋಗೇಶ್ ಎಂಬಾತನ ಬಡ್ಡಿ ವ್ಯವಹಾರಕ್ಕೆ ತನ್ನ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತಾಲೂಕಿನ ಜನರಲ್ಲಿ ಆತಂಕವನ್ನ ಮೂಡಿಸಿದೆ. ಕಳೆದ 6-7 ವರ್ಷದ ಹಿಂದೆ ನಿಟ್ಟೂರು ನಿವಾಸಿ ಯೋಗೇಶ್ ಎಂಬಾತನಿಂದ ಪಡೆದ 3 ಲಕ್ಷ ರು ಸಾಲಕ್ಕೆ ಬಡ್ಡಿ ಕಟ್ಟುತ್ತಲೇ ಬಂದಿದ್ದ ಮೃತ ರಾಮಸ್ವಾಮಿ ಅವರನ್ನ ಮಂಗಳವಾರ ಹುಡುಕಿ ಬಂದ ಯೋಗೇಶ್ ಒಲಿಂಪಿಕ್ ಹೇರ್ ಡ್ರೆಸಸ್ ಬಳಿ ಇದ್ದ ರಾಮಸ್ವಾಮಿ ಅವರನ್ನ ಕರೆದುಕೊಂಡು ಹೋಗಿ 1 ತಾಸು ನಂತರ ಮರಳಿ ಬಂದು ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವಳೆ ಫೋನ್ ಮಾಡಿಳು, ಮಾವ ಯೋಗೇಶ ಗಾಡಿ ಮಾಡ್ತಾನೆ, ನಮ್ಮ ಮನೆ ನೇಣು ಹಾಕಿ ರೂಮ್ಗೆ ಹೋಗ್ತಾರೆ, ಬಡಬರ್ ಬನ್ನಿ ಮಾವ ಅಂತಂದು. ಯೋಗೇಶ್ ಎಂಬುವವರು ನಿಟ್ಟೂರಿನ ಬಡ್ಡಿ ವ್ಯವಹಾರ ನಡೆಸುತ್ತಿದ್ದು, ನನ್ನ ತಮ್ಮ ರಾಮಸ್ವಾಮಿ ಬಳಿ ಚೆಕ್ ಪಡೆದು ಸಾಲವಾಗಿ 3 ಲಕ್ಷ ನೀಡಿ 6-7 ವರ್ಷದಿಂದ ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ. ಬಲಾಢ್ಯರ ಮುಂದೆ ಸಣ್ಣ ಸಮುದಾಯದ ಸವಿತ ಸಮಾಜದ ನಾವುಗಳು ನೋವು ನುಂಗಿ ಬದುಕುವಂತಾಗಿದೆ. ಸಾಲ ವಸೂಲಿಗೆ ಅಂಗಡಿಯಿಂದ ಕರೆದುಕೊಂಡು ಹೋದ ಯೋಗೇಶ್ ಕಿರುಕುಳಕ್ಕೆ ನನ್ನ ತಮ್ಮ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಮೃತರ ಅಣ್ಣ ಗೋವಿಂದ ಸ್ವಾಮಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಗುಬ್ಬಿ ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ಮುಕ್ಕಾಲಂಗೆ ನಾನು ನಿಟ್ಟೂರಲ್ಲಿದ್ದೆ. ನನ್ನ ಅಂಗಡಿ ಹತ್ರ ನಾನು ಔಷಧ ಬುದ್ಧಿ ಮಾಡ್ಕೊಂಡಿರೋದು, ರಜಾ ಹಾಕಿದ್ದು ಅಂಗಡಿ ಹತ್ರ ಕ್ಲೀನ್ ಮಾಡೋಣ ಅಂತ ಹೋಗಿದ್ದೆ. ಅವಾಗ ರಾಮಸ್ವಾಮಿ ನನ್ನ ತೀರೋ ಇದ್ದಾನೆ, ನನ್ನ ಸ್ವಂತ ತಮ್ಮ. ಅವ್ನ ಹೆಂಡತಿ ನನಗೆ ಫೋನ್ ಮಾಡಿಳು, ಮಾವ ಎಲ್ಲಿದ್ದರ, ಯೋಗೇಶ ಬಂದು ಗಾಡಿ ಮಾಡ್ತಾನೆ, ದುಡ್ಡು ಕೊಡೋ, ಇಲ್ಲ ಅಂದ್ರೆ ನೇಣಾಕಿ ಸಾಯಂತ ಗಾಡಿ ಮಾಡ್ತಾನೆ. ಇವ್ ಸುಮಾರು 3-4 ತಿಂಗಳಿಂದ ಇದೇ ಐತೆ. ಸುಮಾರು 8-10 ವರ್ಷದಿಂದ ಅವ್ನಿಗೆ ಬಡ್ಡಿ ಕಟ್ಟಿ ಸಾಕೈತೆ. ಅವನಿಂದ ನಾವು ಪಾಪ ಇದ್ದಿದ್ದೀವಿ, ನಾವು ಜೀವನ ಮಾಡಕ್ ಆಗ್ತಾ ಇಲ್ಲ ಮಾವ, ನೇಣಾಕಿ ಅಂತಾರೆ ಬಾರ್ ಮಾವ ಅಂತ. ಬೇಡ ಕಣಮ್ಮ, ಧೈರ್ಯ ಹೇಳಮ್ಮ, ಕಾನೂನು ಐತೆ, ಕಾನೂನು ಪ್ರಕಾರ ಹೋರಾಟ ಮಾಡೋಣ. ಅವ್ನಿಗೆ ಯಾರು ಬಡ್ಡಿ ಕೊಡೋಂತ ಕಾನೂನಲ್ಲಿ ಏನು ಹೇಳೈತಾ, ಬಡವ್ರ ಬಗ್ಗೆ ಹಿಂಗೆ ಮಾಡೋರು ಉದ್ದಾರ ಅದು. ಆಮೇಲೆ ಅವ್ನು ಯೋಗೇಶ ನಂದು ದಿನನಿತ್ಯ ಚೀಟಿ ವ್ಯವಹಾರ ಮಾಡೋದು. ಆಲ್ರೆಡಿ ಅವ್ನ ಮಗ ಚೇತು ನಾನು ಫೈನಾನ್ಸ್ ಬಿಟ್ಟು ಫೈನಾನ್ಸ್ ವ್ಯವಹಾರ ಮಾಡ್ತಾನೆ. ನೀವೆಲ್ಲ ಮಾಹಿತಿ ಕರೆಕ್ಟ್ ಮಾಡಿ ಸಿಗುತ್ತಿದ್ರಲ್ಲ, ತಪ್ಪು ಅಂಶ ಅಲ್ಲ. ಹಿಂಗಾರು ಬಡವ್ರು ಹೆಂಗೆ ಬದುಕೋದು, ಹಿಂಗಾಗಿ ಎದ್ಕೊಂಡು ಹೊಡಿತಾನೆ ಬಡಿತಾನೆ, ಏನೋ ಕೊಲೆ ಮಾಡ್ತಾನೆ. ಅವ್ನು ಬಲಿಷ್ಠ ಜನಾಂಗನು. ನಾವು ಸವಿತಾ ಸಮಾಜದವರು, ಅಲ್ಪಸಂಖ್ಯಾತರು, ನಮ್ಗೆ ಬಾಲಿಲ್ಲ, ನಮ್ಗೆ ಶಕ್ತಿ ತುಂಬರಿಲ್ಲ, ನಮ್ಗೆ ಅನ್ಯಾಯ ಐತೆ. ಅವನಿಗೆ ಮಾಡ್ಕೊಂಡೇನೆ ಸ್ವಾಮಿ. ಯೋಗೀಶ್ ಅಂದ್ರೆ ಯಾರು ಸರ್? ಯೋಗೀಶ್ ಅಂದ್ರೆ ನಿಟ್ಟೂರನೇ. ಅವನು ಅವ್ರದ್ದು ಷಡಾಕ್ಷರ ಮಗ. ಅವನು ಮೊದಲಿಂದಲೂ ಚೀಟಿ ಫೈನಾನ್ಸು ಬಡ್ಡಿ ಅವರು ಇದೇ ಮಾಡ್ಕೊಂಡ್ ಬಂದಿರೋದೆ. ಸಾಲ ಎಷ್ಟು ಇಸ್ಕೊಂಡಿದ್ರು? ಸಾಲ 3 ಲಕ್ಷ ಇಸ್ಕೊಂಡಿನಂತೆ ಒಂದು 8-10 ವರ್ಷದಿಂದ. 8-10 ವರ್ಷದಿಂದ ನಿರಂತರವಾಗಿ ಬಡ್ಡಿ ಕಟ್ಕೊಂಬಂದಿನಿ. ಎಷ್ಟು ಅಂತ ಬಡ್ಡಿ ಕಟ್ಟಕ್ಕಾಗುತ್ತೆ? ಅವನು ಒಂದು ಅಂಗಡಿ ಮಾಡಿದ್ದ, 3-4 ಮಗಳನ್ನ ಕೊಟ್ಟಿದ್ದ. ಅವಳೆ ಫೋನ್ ಮಾಡಿಳು, ಮಾವ ಯೋಗೇಶ ಗಾಡಿ ಮಾಡ್ತಾನೆ, ನಮ್ಮ ಮನೆ ನೇಣು ಹಾಕಿ ರೂಮ್ಗೆ ಹೋಗ್ತಾರೆ, ಬಡಬರ್ ಬನ್ನಿ ಮಾವ ಅಂತಂದು. ಅಷ್ಟು ಹೋದೆ. ಅವ್ಳು ಕೂಗಾಡ್ದಾಗ ಅಕ್ಕಪಕ್ಕದಲ್ಲಿ ಹೋಗಿ ಡೋರು ಒತ್ತಿ ಕರ್ ತೆಗೆದು ಅವನು ಹಾಕಿರೋದು ಕುಯ್ದಾರೆ. ಅಷ್ಟೊತ್ತಿಗೆ ದೊಡ್ಡ ಜೀವ ಹೋಯ್ತು ಅಂತ ಹೇಳಿದ್ರು. ಇವನು ಯೋಗೇಶನ ಗಾಡಿ ಮಾಡ್ತಿದ್ನಂತಲ್ಲ. ಹಣ ಕೊಡ್ತೀವಿ ಹೋಗೋಣ ಅಂತ ಅನ್ಬೇಕಾರೆ ಅವನ ಒಳಗೆ ಹೋಗಿ ನೇಣು ಹಾಕೋಣ. ಒಂದು 3 ಲಕ್ಷ ಹಣ ಪಡೆದಿದ್ದಂತೆ. ಸುಮಾರು 8-10 ವರ್ಷದಿಂದ ಒಂದು ತಿಂಗಳಿಗೆ 30,000 ರೂಪಾಯಿನಾಗ ಬಡ್ಡಿ ಕಟ್ಕೊಂಡೋಗಾನೆ. ಬಡ್ಡಿ % ಬಡ್ಡಿ. 1 ಲಕ್ಷಕ್ಕೆ 10,000 ರೂಪಾಯಿನಾಗೆ 3 ಲಕ್ಷಕ್ಕೆ 30,000 ರೂಪಾಯಿ ನಿರಂತರವಾಗಿ ಬಡ್ಡಿ ಕಟ್ಟವನೆ. ಅವನು 3 ಚಿಟ್ಟಿನ ಅಂಗಡಿ ಇತ್ತು. ಅಂಗಡಿ ವ್ಯವಹಾರ ಚೆನ್ನಾಗಿ ನಡೀತಿತ್ತು. ಇವರು ಬಡ್ಡಿ ಕಟ್ಟಿ ಸಾಕಾಗಿ ಹಿಂಗ್ ಮಾಡ್ಕೊಂಡ ಸರ್. ನನ್ನ ಹೆಸರು ಗೋವಿಂದರಾಜು ಅಂತ, ಮೃತರ ಅಣ್ಣ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.